ಇವತ್ತಿನ ಸುದ್ದಿಗೋಷ್ಠಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ತಮಗೆಲ್ಲ ವಿವರವಾಗಿ ತಿಳಿಸಿರ್ತಾರೆ. ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ನಾಯಕರಾದಂಥ ಆಜ್ಞಾನವರು, ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮನುಲ್ ಅವರು, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಪಕ್ಷದ ಅನೇಕ ಮುಖಂಡರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಮೊನ್ನೆ ಈ ತಿಂಗಳ 3ನೇ ತಾರೀಕು ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ರಾಜ್ಯದ ಸಾರಥಿಯಾಗಿ ಆಯ್ಕೆಯಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದ ತಕ್ಷಣ ಆ ನಿಮಿಷದಿಂದ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ, ಹೊಸ ಉರುಪು ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿದೆ. ಕೆಲವರು ಹೇಳೋ ಪ್ರಕಾರ ಕೆಲವರು ಹೇಳೋ ಪ್ರಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ 2 ವರ್ಷಕ್ಕೆ ಸೀಮಿತ ಅಂತ ಹೇಳೋರು ಶುದ್ಧ ಮೂರ್ಖರು. ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರ ಪಕ್ಷ ಸಂಘಟನೆ, ಅವರ ಒಂದು ಕಾರ್ಯವೈಖರಿ ನೋಡಿದಾಗ ಮುಂದಿನ 20 ವರ್ಷ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರುತ್ತೆ ಅಂತ ಎಲ್ರಿಗೂ ಹೀಗೆ ಮನದಟ್ಟಾಗಿದೆ. ಅದೇ ರೀತಿ ನಾಳೆ ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಕ್ಕಂಥ ನಮ್ಮ ನೂತನವಾಗಿ ಆಯ್ಕೆಯಾದಂಥ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು ನೇಮಕಗೊಂಡಿದ್ದಾರೆ. ಅವರಿಗೆ ಅಧಿಕಾರ ಹಸ್ತಾಂತರ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು, ಪಕ್ಷದಲ್ಲಿ ಹೊಸ ಉರುಪು ತರಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡು ನಾಳೆ 11 ಗಂಟೆಗೆ ನಮ್ಮ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಕಾರ ಅಂಗವಾಗಿ ಮೊನ್ನೆ ಕೋಲಾರ ಪಾರ್ಟಿ ಆಫೀಸಲ್ಲಿ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು, ನಮ್ಮ ಆಜ್ಞಾನ ಅವರು, ಅನೇಕ ಜಿಲ್ಲೆಯ ಮುಖಂಡರೆಲ್ಲ ಸೇರಿ ಒಂದು ತೀರ್ಮಾನ ತಗೊಂಡು ನಮ್ಮ ಕೋಲಾರ ಜಿಲ್ಲೆಯಿಂದ ಮುಳಬಾಗಿಲು ತಾಲೂಕಿನಿಂದ ಸುಮಾರು 1500ರಿಂದ 2000 ಜನ ಇಲ್ಲಿಂದ ಹೋಗ್ಬೇಕು, ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದರ ಅಂಗವಾಗಿ ನಾವು ಈ ಮುಳಬಾಗಿಲಿನಿಂದ ಸುಮಾರು ಒಂದು 20 ಬಸ್ಸುಗಳು ಇಲ್ಲಿಂದ ಹೋಗೋಕೆ ವ್ಯವಸ್ಥೆ ಮಾಡೋದಂತ ಆಲ್ರೆಡಿ ಎಲ್ಲರ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೀವಿ. ಒಂದು 20 ಬಸ್ಸುಗಳು, ಸುಮಾರು ಒಂದು 50 ಕಾರುಗಳು ಇಲ್ಲಿಂದ ನಮ್ಮ ನಾಯಕರಲ್ಲದೆ ಕಾರುಗಳಿದೆ, ಅದರ ಜೊತೆಗೆ ಬಾಡಿಗೆ ಕಾರುಗಳಿದ್ರು ಹೋಗೋಕೆ ಎಲ್ಲ ನಾವು ಚರ್ಚೆ ಮಾಡಿ ಅದನ್ನ ಎಲ್ಲದಕ್ಕೆ ಪೂರ್ತಿ ಜವಾಬ್ದಾರಿಯನ್ನು ನಮ್ಮ ಆಜ್ಞಾನ ಅವರು, ನಮ್ಮ ಅಮ್ಮನಲ್ಲ ಅವರು ವಹಿಸ್ಕೋತಾರೆ. ಇಲ್ಲಿಂದ ಸುಮಾರು ಮಿನಿಮಮ್ 1500ರಿಂದ 2000 ಜನ ಆ ಒಂದು ಕಾರ್ಯಕ್ರಮಕ್ಕೆ ತೆರಳಬೇಕು ಅಂತ ತೀರ್ಮಾನ ಆಗಿದೆ. ಹೊರಡ್ತೀವಿ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಅದ್ರ ಜೊತೆಗೆ ನಮ್ಮ ಆಟೋಮೆಟಿಕ್ ಆಗಿ ಇವಾಗ ನಮ್ಮ ನಾಗರಾಜ್ ರೆಡ್ಡಿ ಅವರು, ನಮ್ಮ ಆಂಜನೇಯ ರೆಡ್ಡಿ ಅವರು ಹೇಳಿದ್ರು ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿ. ಆಲ್ರೆಡಿ ನಾವು ಪಕ್ಷ ಸಂಘಟನೆ ಮಾಡ್ಕೊಂಡು ಎಲ್ಲರೂ ಸಮೇತ ಪಕ್ಷ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಆಟೋಮೆಟಿಕ್ ಆಗಿ ಪಕ್ಷ ಸಂಘಟನೆಯಲ್ಲಿ ಒಂದು 20-30% ರೈಸ್ ಆಗಿಬಿಟ್ಟಿದೆ ನಮಗೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ್ಲಿಂದ ನಮ್ಮ ಪಕ್ಷ ಈ ನಡುವೆ ಈ ಸುಮಾರು ಇವತ್ತು 1 ತಿಂಗಳಿಂದ ನಮ್ಮ ಪಕ್ಷದಲ್ಲಿ ಏನು ನಾವು ಚೇತರಿಕೆ ಬಂದಿದೆ. ಅದರಲ್ಲಿ ನಿಮ್ಗೆ ಎಕ್ಸಾಂಪಲ್ಗೆ ನಮ್ಗೆ ಗೊತ್ತಾಗತ್ತೆ. ನಿನ್ನೆ ಮೊನ್ನೆ 18ನೇ ತಾರೀಕು ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ 135 ಅಂತ ನಮ್ಮ ಶಾಸಕರ ಓಟು 151ಕ್ಕೆ ಹೋಯ್ತು. ಇಲ್ಲೇ ನಮ್ಮ ಪಕ್ಷ ಸಂಘಟನೆ ಅದು ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಗೊತ್ತಾಗತ್ತೆ. ಆದ್ರೂ ನಾವು ಬೇಜವಾಬ್ದಾರಿ ಮಾಡಬಾರ್ದು. ಪಕ್ಷ ಸಂಘಟನೆಗೆ ನಾವು ಒತ್ತು ಕೊಡ್ತೀವಿ. 24 ಗಂಟೆನೂ ನಮ್ಮ ನಾಯಕರು, ನಮ್ಮ ಎಲ್ಲಾ ಮುಖಂಡರು ಸೇರಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಈ ಒಂದು ಕಾರ್ಯಕ್ರಮದ ಈ ಕೋಲಾರ ಕ್ಷೇತ್ರ, ಮುಳಬಾಗಿಲು ಕ್ಷೇತ್ರದ 2 ಕ್ಷೇತ್ರ ಜವಾಬ್ದಾರಿಯನ್ನು ನಮ್ಮ ಕೊತ್ತೂರು ಮಂಜುನಾಥ್ ಅವರು ನಿರ್ವಹಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ಪ್ರತಿಯೊಂದು ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ನಡೀತಾ ಬರುತ್ತೆ. ಅದರಿಂದ ಅವರ ಗೌರವವನ್ನು ಉಳಿಸಬೇಕು. ನಮ್ಮ ನಾರಾಯಣ ಅವರನ್ನ 28ಕ್ಕೆ ಶಾಸಕರು ಮಾಡಬಹುದೇ ನಮ್ಮ ಒಂದೇ ಒಂದು ಏಕೈಕ ಗುರಿ ಅಂತ ಈ ಸಮಯದಲ್ಲಿ ತಿಳಿಸಿ, ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಎಲ್ಲರ ಜೊತೆ ಮಾತಾಡೋಕೆ, ನಿಮ್ಮ ಜೊತೆ ಮಾತಾಡೋಕೆ ಅವಕಾಶ ಕೊಡೋಕೆ ನಿಮ್ಗೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ.